ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಬನ್ನಿ, ಗುರು ಬದಲಾವಣೆ ಆಗ್ತಾ ಇದೆ. ಗುರು ಗೋಚರ ಜೂನ್ 2ನೇ ತಾರೀಕು ಗುರು ಬದಲಾಯಿಸ್ತಾ ಇದ್ದಾನೆ. ತನ್ನ ಪಥವನ್ನ ಚಲನೆ ಮಾಡ್ತಾ ಇದ್ದಾನೆ. ಆ ಪಥ ತನ್ನ ಮನೆಯಿಂದ ಇನ್ನೊಂದು ಮನೆಗೆ ಹೋಗ್ಬೇಕಾದ್ರೆ 12 ರಾಶಿಗಳ ಮೇಲೂ ರಿಸಲ್ಟ್ ಕೊಡ್ತಾ ಹೋಗ್ತಾನೆ. ಅಂತಹ ಪಥ ಚಲಿಸುವ ಗುರುವಿನ ಒಂದು ದೃಷ್ಟಿ ಈ ಒಂದು ಮಕರ ರಾಶಿಯ ಮೇಲೆ ಏನಿದೆ ಅಂತ ನೋಡ್ತಾ ಹೋಗೋಣ. ನೋಡಿ, ಆಲ್ರೆಡಿ ಮಕರ ರಾಶಿಯವರಿಗೆ ಸಾಕನಷ್ಟು ಬೇಜಾರಾಗಿತ್ತು. ಯಾಕೆಂದ್ರೆ 6ನೇ ಮನೇಲಿ ಇದ್ದ, ರೋಗ ಋಣ ಸ್ಥಾನದಲ್ಲಿ ಇದ್ದ, ಯಾವ್ದಾರ ಕಾಯಿಲೆಗಳನ್ನು ಬರ್ಸುವಂಥದ್ದು ಅಥವಾ ಕಮಿಟ್ಮೆಂಟ್ಗಳನ್ನ ಮಾಡಿಸ್ತಾ ಇದ್ದ. ಗುರುವಿನ ಒಂದು ದೃಷ್ಟಿ ಬೇಕೇ ಬೇಕು ರೀ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಗುರು ದೃಷ್ಟಿ ಯಾಕೆ ಬೇಕು ಅಂತಂದ್ರೆ, ನಮಗೆ ವಿದ್ಯಾಭ್ಯಾಸಕ್ಕಾಗ್ಲಿ, ಮದ್ವೆಗಾಗ್ಲಿ, ಉದ್ಯೋಗಕ್ಕಾಗ್ಲಿ, ಹೈಯರ್ ಎಜುಕೇಶನ್ಸ್ಗಾಗ್ಲಿ, ಮಕ್ಕಳಾಗೋದಿಕ್ಕಾಗ್ಲಿ, ಪ್ರತಿಯೊಂದಕ್ಕೂ ಗುರುವಿನ ಒಂದು ಬಲ ಬೇಕೇ ಬೇಕು. ಗುರುವಿನ ಬಲ ಇಲ್ಲದೆ ನಾವೇನು ಸಾಧನೆ ಮಾಡೋಕ್ ಸಾಧ್ಯನೇ ಇಲ್ಲ. ಅಂತಹ ಒಂದು ಗುರುವಿನ ದೃಷ್ಟಿ ನಿಮ್ಮ ಒಂದು ಸಪ್ತಮ ಭಾವಕ್ಕೆ ಗುರು ಸಂಚಾರ ಮಾಡ್ತಾ ಇದ್ದಾನೆ. ಜೊತೆಗೆ 7ನೇ ಮನೆ ಉಚ್ಚ ಗುರು ಅಂತ ಕರಿತೀವಿ. ಸಿಕ್ಕಾಪಟ್ಟ ರಿಸಲ್ಟ್ ಕೊಡ್ತಾ ಹೋಗ್ತಾನೆ. ಮಕರ ರಾಶಿಯವರು ವ್ಯವಹಾರಿಕವಾಗಿ ಏನೆಲ್ಲ ವ್ಯವಹಾರ ಮಾಡಕ್ ಕೊಟ್ಟಿದ್ದೀರಿ, ಸೂಪರ್ ಡೂಪರ್ ಅಂತ ಹೇಳ್ಬೋದು. ಸಿಕ್ಕಾಪಟ್ಟ ಸಕ್ಸಸ್ ನ ನೋಡ್ತಾ ಹೋಗ್ತಿದ್ರಿ. 7ನೇ ಮನೇಲಿ ಕುಳಿತಾಗ ನಮ್ಮ ಲೈಫ್ ತುಂಬಾ ಚೇಂಜಸ್ ಮಾಡ್ತಾನೆ. ಜೊತೆಗೆ ನಿಮ್ ರಾಶಿ ಮೇಲೆ ದೃಷ್ಟಿ 7ನೇ ಮನೇಲಿ ಕುಳಿತುಕೊಂಡು ನಿಮ್ಮ ಲಗ್ನವನ್ನೇ ನೋಡ್ತಾ ಇದ್ದಾನೆ, ನಿಮ್ಮ ರಾಶಿಯನ್ನ ನೋಡ್ತಾ ಇದ್ದಾನೆ ಅಂತಂದ್ರೆ ಸೂಪರ್ ಅಲ್ವಾ? ಅಲ್ಲಿ ಗುರುವಿನ ಆಶೀರ್ವಾದಕ್ಕೆ ಒಳಗಾದ್ರಿ ಅಂತ ಹೇಳಿ. ನಿಮ್ಮ ರಾಶಿನೇ ಆ ಕಣ್ಮೇಲೆ ಬಿತ್ತು, ಅದು ದೃಷ್ಟಿ ಆ ಲಗ್ನದಿಂದ ಆಗಿರ್ಬೋದು, ರಾಶಿಯಿಂದ ಆಗಿರ್ಬೋದು, ಗುರುವಿನ ಮೇಲೆ ಗುರುವಿನ ದೃಷ್ಟಿ ಬಿದ್ದಾಗ ಏನಾಗುತ್ತೆ, ನಿಮ್ಮಲ್ಲಿರುವಂತಹ ಕೆಲವು ನೋವುಗಳು, ಅಡೆತಡೆಗಳೇನಿರ್ಬೋದು ಅಥವಾ ಹಿಂದೆ ಆದಂತಹ ಕೆಲವು ಕೈ ಘಟನೆಗಳೇನಿರ್ಬೋದು, ಅವನ್ನೆಲ್ಲವನ್ನು ನಿವಾರಣೆ ಮಾಡುವಂತಹ ಶಕ್ತಿ ಗುರುಗೆ ಇರೋದ್ರಿಂದ ಸಾಕಷ್ಟು ಅಭಿವೃದ್ಧಿನ ಅಂತ ಹೋಗ್ತೀರಿ. ನೋಡಿ, ಗುರು ಉಚ್ಚ ಸ್ಥಾನದಲ್ಲಿ ಕುಳಿತು ಇದ್ದಾನೆ. ಕಟಕ ರಾಶಿಯಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಕುಳಿತುಕೊಳ್ಳೋದ್ರಿಂದ ಏನಾಗುತ್ತೆ, ಆ ಉಚ್ಚ ಸ್ಥಾನದ ಗುರು ನಿಮ್ಮ ರಾಶಿಯನ್ನ ನೋಡ್ತಾನೆ. ಅವಾಗ ಇನ್ನಷ್ಟು ಬಲಗಳನ್ನ ಮಕರ ರಾಶಿಯವರಿಗೆ ಕೊಡ್ತಾ ಹೋಗ್ತಾನೆ. ಯಾಕೆಂದ್ರೆ ಮಕರ ರಾಶಿಯವರು ಮೊದಲೇ ತುಂಬಾ ನೊಂದಿರುವಂತವ್ರು. ಸಾಕಷ್ಟು ಅವರಿಗೆ ಮೋಸ ಮಾಡಿರ್ತಾರೆ, ಸಾಕಷ್ಟು ಅವ್ರಿಗೆ ಪ್ರೀತಿಲಿ ವಂಚನೆ ಮಾಡಿರ್ತಾರೆ. ಯಾರು ಅವ್ರನ್ನು ಇಷ್ಟಪಟ್ಟಿರ್ತಾರೋ ಅವರೇ ಇವರಿಗೆ ಮೋಸ ಮಾಡೋ ಸಾಧ್ಯತೆ ತುಂಬಾ ಇರುತ್ತೆ. ಯಾಕೆಂದ್ರೆ ಇವ್ರದ್ದು ಓವರ್ ರೇಟೆಡ್ ಪ್ರೀತಿ, ಅಂದ್ರೆ ತುಂಬಾ ಪ್ರೀತಿನ ಮಾಡಿರ್ತಾರೆ ಯಾರನ್ನಾರಾದ್ರೂ. ಅಂತವ್ರು ಇವರಿಗೆ ಮೋಸ ಮಾಡಿದಾಗ ಇವ್ರ ಕೈಲಿ ತಡ್ಕೊಳಕ್ಕಾಗಲ್ಲ. ಹಾಗಾಗಿ ಮಕರ ರಾಶಿಯವರಿಗೆ ಎಲ್ಲೋ ಒಂದು ಕಡೆ ಪ್ರೀತಿನ ಕೊಡೋದ್ರಲ್ಲಾಗ್ಲಿ, ಪ್ರೀತಿನ ಹಂಚೋದ್ರಾಗ್ಲಿ ತುಂಬಾ ಎತ್ತಿದಂತ ವ್ಯಕ್ತಿಗಳು. ಅಂದ್ರೆ ಲೈಫಲ್ಲಿ ಏನಾರು ಒಂದು ಸ್ವಾರ್ಥ ಅಂತ ಇರ್ತದೆ, ಆದ್ರೆ ಮಕರ ರಾಶಿಯವ್ರಿಗೆ ಆ ಸ್ವಾರ್ಥ ಭಾವನೆಗಳೇ ಇರೋದಿಲ್ಲ. ಕೊಡೋದ್ರಲ್ಲಿ ಒಂಥರ ಎತ್ತಿದ ಧಾನ್ಯಗಳಿದ್ದಂಗೆ ಕೈ. ತನ್ನ ಮನ್ಸಲ್ಲಿರೋದು ಅಷ್ಟೇನೆ ಓಪನ್ ಅಪ್ ಆಗಿ ಹೇಳ್ಬಿಡ್ತಾರೆ ಮಕರ ರಾಶಿಯವರು. ಜೊತೆಗೆ ಲಗ್ನಕ್ಕೆ ನಿಮ್ ದೃಷ್ಟಿ ಇದೆ, 3ನೇ ಮನೆಗೆ ಗುರುವಿನ ದೃಷ್ಟಿ ಇದೆ. ಸ್ನೇಹಿತರು, ಅಣ್ಣ, ತಮ್ಮ, ಅಕ್ಕ, ತಂಗಿರು ಯಾರೆಲ್ಲ ನಿಮ್ ಜೊತೆ ಮಾತಾಡ್ತಿಲ್ಲ ಅನ್ನೋದಕ್ಕೆ ಸಂಬಂಧಗಳನ್ನ, ಅವಿನಾಭಾವ ಸಂಬಂಧಗಳನ್ನ ಇನ್ನಷ್ಟು ಗಟ್ಟಿ ಮಾಡ್ತಾ ಹೋಗ್ತಾನೆ. ಅಥವಾ ಬಿರುಕು ಬಿಟ್ಟಿರುವ ಸಂಬಂಧಗಳನ್ನ ಮತ್ತಷ್ಟು ಒಂದು ಮಾಡ್ತಾ ಹೋಗ್ತಾನೆ ಈ ಗುರುವಿನ ದೃಷ್ಟಿ ಪಾವನ ಆಗತ್ತೆ ಮಕರ ರಾಶಿಯವರಿಗೆ. ಸಾಕಷ್ಟು ಲೈಫಲ್ಲಿ ನೋವುಗಳು ನೋಡಿದ್ರಿ ಮಕರ ರಾಶಿಯವರು. ಯಾಕೆ ಅಂತ ಅಂದ್ರೆ, ನಿಮಗೆ ಆಲ್ರೆಡಿ 3ನೇ ಮನೇಲಿ ಶನಿ ಇದ್ದಾನೆ. ರಿಸಲ್ಟ್ ಇಸ್ ಸೂಪರ್ ಕೊಡ್ಬೇಕು, ಇದ್ರಲ್ಲಿದ್ರು. ಆದ್ರೆ ರಾಹು ಇದನ್ನಲ್ಲ ಬಾಧ್ಯತೆ ಕೊಡ್ತಾ ಇದ್ದ, ಎಲ್ಲ ಒಂದು ಕುಟುಂಬವನ್ನ ನಷ್ಟ ಮಾಡ್ತಾ ಇದ್ದ. 2ನೇ ಮನೆ ರಾಹು ಸ್ವಲ್ಪ ಹೆಲ್ತ್ ನ ಹಾನಿ ಮಾಡ್ತಿದ್ದ. ನೋಡಿ, ಸೆಕೆಂಡ್ ಹೌಸ್ ಅಲ್ಲಿ ರಾಹು ಇದ್ದಾಗ ಏನಾಗುತ್ತೆ, ನಿಮ್ಗೆ ಅವಾಗ ಗಂಟಲಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಬರುತ್ತೆ. ಏನ್ ಟ್ರಾನ್ಸಿಟ್ಸ್ ಅಂತ ಕರಿತೀವಲ್ಲ, ಅದು ತುಂಬಾ ಅವಾಗ ನೋವುಗಳನ್ನು ಕೊಡ್ತಾ ಇರುತ್ತೆ. ಉಗುಳು ನುಂಗಕ್ಕಾಗಲ್ಲ. ಸದಾ ಏನಾರು ಒಂದು ನೀರು ಕುಡಿದ ತಕ್ಷಣ ನಿಮ್ಮ ಗಂಟ್ಲು ಇನ್ಫೆಕ್ಷನ್ ಆಗೋದಾಗತ್ತೆ. ರಾಹು 2ನೇಲಿದ್ರೆ ಮಾತ್ರ ಈ ಕಿರಿಕಿರಿನ ನೀವು ಅನುಭವಿಸ್ಲೇಬೇಕು. ಸೆಕೆಂಡ್ ಹೌಸ್ ರಾಹು ಈ ಕಿರಿಕಿರಿ ಕೊಡ್ತಾರೆ, ನಾವೇನು ಮಾಡೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಎಲ್ಲರೂ ನೀರು ಕುಡಿಬೇಕಾರೆ ಬಿಸಿನೀರ ತಗೊಳ್ಳೋ ಅಂಥದ್ದು, ನೀರು ತಗೊಳ್ಬೇಕಾರೆ ನಾವು ಅದನ್ನ ಯಾವ ನೀರು ಕುಡಿತಿದ್ದೀವಿ, ಅದು ಶುದ್ಧನ ಅಶುದ್ಧನ ಪ್ರತಿಯೊಂದು ಕೂಡ ಪರಿಶೀಲನೆ ಮಾಡಿ ತಗೊಳ್ಬೇಕಾಗತ್ತೆ. ಇದ್ರ ಜೊತೆಗೆ ನಮ್ಗೆ 11ನೇ ಮನೆ ಪ್ರಾಫಿಟ್ ಹೌಸ್ ಅಂತ ಕರಿತಾ ಇದೀವಿ. ನೋಡಿ, ಉಚ್ಚ ಗುರು ಕಟಕ ರಾಶಿಯಲ್ಲಿ ಕುಳಿತುಕೊಂಡು ಮಕರ ರಾಶಿಗೆ 11ನೇ ಮನೆ ನೋಡ್ತಾ ಇದ್ದಾನೆ. ಪ್ರಾಫಿಟ್ ಹೌಸ್ ಅಂತ ಕರಿತೀವಿ. ಖಂಡಿತ ಪ್ರಾಫಿಟ್ ನ ತಂದ್ಕೊಡ್ತಾನೆ. ಏಕಾದಶ ಸ್ಥಾನ ಕೋಟಿ ಪುಣ್ಯ ಫಲಂ ಅಂತಾರೆ. 11ನೇ ಮನೆ ಪ್ರಾಫಿಟ್ ಹೌಸ್ ನ ಗುರು ನೋಡ್ತಾ ಇದ್ದಾನೆ ಅಂತಂದ್ರೆ, ಮಕರ ರಾಶಿಯವರು ಎಲ್ಲೋ ಒಂದ್ ಕಡೆ ಪ್ರಮೋಷನ್ಗೆ ಹೋಗ್ತೀರಿ, ಅಥವಾ ಕೆಲಸ ಕಾರ್ಯಗಳಲ್ಲಿ ಅತಿ ಯಶಸ್ಸನ್ನ ನೋಡ್ತೀರಿ. ಫಾರಿನ್ಗೆ ಹೋಗ್ಬೋದು, ಉದ್ಯೋಗ ಅವಕಾಶಗಳು ಈಸಿಯಾಗಿ ಸಿಗ್ಬೋದು. ಅನ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಈ ವರ್ಷ ನಿಮ್ಗೆ ಸಾಧನೆ ಆಗ್ತಾ ಹೋಗುತ್ತೆ. 12 ತಿಂಗಳು ಆರಾಮಾಗಿ ಇದ್ಬಿಡಿ, ತಲೆ ಕೆಡ್ಸ್ಕೊಬೇಡಿ ಮಕರ ರಾಶಿಯವರು. ನೀವು ಮನಸ್ಸೊಳಗಡೆ ಏನೆಲ್ಲ ಆಸೆಗಳು ಇಟ್ಕೊಂಡಿದ್ರಲ್ಲ ಅದನ್ನೆಲ್ಲ ಈಡೇರಿಸುವಂತಹ ಸಮಯ ಬಂದ್ಬಿಟ್ಟಿದೆ ಮಕರ ರಾಶಿಯವರಿಗೆ. ಯಾಕೆಂದ್ರೆ ಗುರುವಿನ ಬದಲಾವಣೆ ಆ ಮಟ್ಟಿಗೆ ಪರಿಣಾಮವನ್ನು ತರ್ತಾ ಇದೆ ಮಕರ ರಾಶಿಯವರಿಗೆ. ಸೂಪರ್ ಡೂಪರ್ ಅಂತ ಹೇಳ್ಬೋದು. ಬಂದಂತಹ ಗುರುವಿನ ದೃಷ್ಟಿ ಖಂಡಿತ ಉಪಯೋಗ ಮಾಡ್ಕೊಳ್ತಾ ಹೋಗಿ. ಯಾಕೆಂದ್ರೆ 11th ಹೌಸ್ ನೋಡ್ತೀಯಾನೆ, ಪ್ರಾಫಿಟ್ ಹೌಸು, ಲಾಭದ ಮನೆಗೆ ಗುರುವಿನ ದೃಷ್ಟಿ ಬಂದಾಗ ನಿಮ್ಮ ಪ್ರಾಫಿಟ್ ಹೆಚ್ಚಿಸಲೇಬೇಕು. ಈ 12 ತಿಂಗಳಲ್ಲಿ ನಿಮ್ಮ ಪ್ರಾಫಿಟ್ ಅನ್ನ ಹೆಚ್ಚು ಮಾಡಿ ನಿಮಗೆ ಸಾಕಷ್ಟು ಸಂಪಾದನೆಯನ್ನ ಕೊಟ್ಟೋಗ್ತಾನೆ. ಯಾಕಂದ್ರೆ ಗುರು ನೋಡ್ತಾ ಇದ್ದಾನೆ, ಪ್ರತಿ ಕೆಲಸ ಕಾರ್ಯಗಳು ನಿಮ್ಮ ದೃಷ್ಟಿ ನೋಡ್ತಾ ಇದ್ದಾನೆ ಅಂತಂದ್ರೆ ಉರುಪು ಹುಮ್ಮಸ್ಸು ಜಾಸ್ತಿ.
ಏನ್ ಇಷ್ಟು ದಿವಸ ನಿಮಗೆ ಮಾಡ್ಬೇಕು ಮಾಡಬಾರ್ದ ಅನ್ನೋದು ಇತ್ತಲ್ಲ, ಅಂದ್ರೆ ಕೆಲಸ ನೀವ್ ಹೇಗೆ ಮಕರ ರಾಶಿಯವರು ಅಂತಂದ್ರೆ ಕೆಲಸ ಮಾಡ್ತೀರಿ ಅಂತಂದ್ರೆ 15 ದಿವಸ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತೀರಿ, ಇನ್ನು 15 ದಿವಸ ನೀವ್ ಹೇಗೇನ್ ಬ್ಯಾಕಿಗೆ ಬರ್ತೀರಿ, ಸಾಕಪ್ಪ ಸಾಕು ಅನ್ನೋಷ್ಟು. ಅಂದ್ರೆ 15 ದಿನ ನಿಮ್ಗೆ ಉರುಪು ಹುಮ್ಮಸ್ಸು ಇದ್ರೆ ಇನ್ನು 15 ದಿವಸ ಸಾಕಷ್ಟು ಬೇಜಾರ್ ಮಾಡ್ಕೊಳ್ಳೋದು ಅಥವಾ ಯಥಾಸ್ಥಿತಿಗೆ ನಿಧಾನಕ್ಕೆ ಹೋಗುವಂಥದ್ದು. ಯಾಕಂದ್ರೆ ಶನಿ ಅಧಿಪತಿ ಅಲ್ವಾ ನಿಮ್ಗೆ, ನಿಧಾನಕ್ಕೆ ಹೋಗುವಂತಹ ಒಂದು ಅವಕಾಶ ಈ ಒಂದು ಮಕರ ರಾಶಿಯವ್ರಿಗೆ ಇದ್ದೇ ಇರ್ತದೆ. ಜೊತೆಗೆ ಮೊಸಳೆ ಅಂತ ಬೇರೆ ಕರಿತೀವಿ ನಿಮ್ಮ ರಾಶಿಯಲ್ಲಿ, ನಿಮ್ಮ ಚಿಹ್ನೆ ಅದೇ ಆಗಿರೋದ್ರಿಂದ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ಎಲ್ಲೋ ಅಡಗಿರ್ತೀವಿ ಒಂದ್ ಕಡೆ, ಇದಕ್ಕಿದ್ದಂಗೆ ಆಕ್ಟಿವ್ ಆಗ್ಬಿಡ್ತೀರಾ. ಅಂತಹ ಆಕ್ಟಿವ್ ಈಗ 12 ತಿಂಗಳು ಪೂರ್ತಿ ನಿಮ್ಮನ್ನ ಆಕ್ಟಿವ್ ಮಾಡ್ತಾನೆ ಗುರು. ಯಾಕೆ ರಾಶಿ ನೋಡ್ತಾ ಇದ್ದಾನೆ, ಜೊತೆಗೆ ಪ್ರಾಫಿಟ್ ನೋಡ್ತಾ ಇದ್ದಾನೆ, ಮನೆ ನೋಡ್ತಾ ಇದ್ದಾನೆ, ಸಕಲ ಅಷ್ಟೈಶ್ವರ್ಯಗಳನ್ನು ಕೊಡ್ತಾನೆ. ಆ ಒಂದು ಗುರುವಿನ ದರ್ಶನ ಮಾಡ್ಕೊಂಡು ಬನ್ನಿ, ನಿಮ್ಮ ಲೈಫಲ್ಲಿ ತುಂಬಾ ಚೇಂಜಸ್ ಕಾಣ್ತಾ ಹೋಗ್ತೀರಿ. ಹಾಗಾಗಿ ಈ ಮಕರ ರಾಶಿಯವರಿಗೆ ಸಾಕಷ್ಟು ಸಕಲ ಅಷ್ಟೈಶ್ವರ್ಯನ ಕೊಟ್ಟು ಆರೋಗ್ಯವನ್ನ ಕೊಟ್ಟು ಕಾಪಾಡ್ಲಿ, ಅವ್ರು ಅನ್ಕೊಂಡಿದಂತಹ ಎಲ್ಲ ಕೆಲಸಗಳಲ್ಲೂ ಈ ಒಂದು ಗುರುವಿನ ಆಶೀರ್ವಾದದಿಂದ ಸಕ್ಸಸ್ ಸಿಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.